ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣಪ್ಪ ಅಂತಂದರೆ KPTCL ಕರೆದಂಥ 1200 ಹುದ್ದೆಗಳ ಬಗ್ಗೆ ನೋಡೋಣ. ಯಾವ ರೀತಿ ಹುದ್ದೆಗಳಿದೆ, ಎಲ್ಲಿ ಖಾಲಿ ಇದೆ ಅಂತ ನೋಡೋಣ. ಫಸ್ಟ್ ಬಂದು ಹುದ್ದೆಗಳ ವಿವರಣ ನೋಡೋಣ. ನಾವು ಕರ್ನಾಟಕ ಸರ್ಕಾರ ಆರ್ಥಿಕ ಇಲಾಖೆಯಿಂದ ಒಟ್ಟು 1200 ಹುದ್ದೆಗಳ ನೇರ ನೇಮಕಾತಿಗೆ ಅಧಿಕೃತ ಸಹಮತಿ ನೀಡಿದೆ. ಇದರ ವಿವರಗಳು ಕೆಳಗಿನಂತೆ ನೋಡ್ರಿ. ಫಸ್ಟು ಯಾವ್ದು ಬರ್ತದೆಯಪ್ಪ ಅಂತಂದರೆ ಕಿರಿಯ ಪವರ್ಮ್ಯಾನ್ ಕಲರ್ ಚೇಂಜ್ ಮಾಡ್ಕೊತೀನಿ ಒಂದು ನಿಮಿಷ. ಓಕೆ, ಕಿರಿಯ ಪವರ್ಮ್ಯಾನ್. KKಯಲ್ಲಿ 440, ನಾನ್ KKಯಲ್ಲಿ ಎಷ್ಟು 560, ಟೋಟಲು 1000 ಹುದ್ದೆಗಳಿದಾವೆ. ನೇಮಕಾತಿ ವಿಧಾನ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ನೇರ ನೇಮಕಾತಿ. ಏನಾಗ್ತೈತಿ, ನೇರ ನೇಮಕಾತಿ ಆಗ್ತೈತಿ. ನೋ ಎಕ್ಸಾಮ್ ಇರ್ತೈತಿ, ಎಕ್ಸಾಮ ಇರಂಗಿಲ್ಲ. ಓಕೆ, ಇದೊಂದು ಒಳ್ಳೆಯ ಅವಕಾಶ ಕೆಲವರಿಗೆ. ಆದರೆ ಓದಿ ನೌಕರಿ ತೊಗೊಳ್ಬೇಕನ್ನೋರಿಗೆ ಇದೊಂದು ಸ್ವಲ್ಪ ಬೇಜಾರು ಮಾಡುತ್ತೆ. ಇದ್ರ ಬಗ್ಗೆ ನೋಡಬೇಕು ಏನೇನು ಮಾಡ್ತಾರೋ ಏನಿಲ್ಲ ಅಂಥೇಳಿ. ಇನ್ನು ಕಿರಿಯ ಸ್ಟೇಷನ್ ಪರಿಚಾರಕದ ಬಗ್ಗೆ ನೋಡೋದಾದರೆ KKಯಲ್ಲಿ 24, ನಾನ್ KKಯಲ್ಲಿ 176, ಟೋಟಲ್ 200 ಹುದ್ದೆಗಳು. ಅದು ಸೇಮು, ಡೈರೆಕ್ಟ್ ಸೆಲೆಕ್ಷನು. ಒಟ್ಟು ಹುದ್ದೆಗಳು ಎಷ್ಟಾಯಿತು, 1200 ಹುದ್ದೆಗಳು ಕಂಡುಬರ್ತವೆ. ಇಲ್ಲಿ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದ್ರೆ ಕಿರಿಯ ಪವರ್ಮ್ಯಾನ್ ಅಥವಾ ಕಿರಿಯ ಸ್ಟೇಷನ್ ಪರಿಚಾರಕ ಎರಡಿಗೂ ಏನು ಬೇಕಾಗುತ್ತೆ, SSLC ಉತ್ತೀರ್ಣ ಆಗಿರಬೇಕಾಗತ್ತಾ, ಇಲ್ಲ ತತ್ಸಮಾನ ಪರೀಕ್ಷೆಯಲ್ಲಿ ತೆರಗಡೆಯಾಗಿರಬೇಕು. ಕರ್ನಾಟಕದ ಶೈಕ್ಷಣಿಕ ಸಂಸ್ಥೆಗಳಿಂದ ಓದಿದ ಅಭ್ಯರ್ಥಿಗಳಿಗೆ ಆದ್ಯತೆ ಇರ್ತೈತಿ. ಓಕೆ, ವಯೋಮಿತಿಯನ್ನು ನೋಡೋದಾದ್ರೆ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿ 35 ವರ್ಷ. OBC ಅಭ್ಯರ್ಥಿಗಳಿಗೆ 38 ವರ್ಷ ಸಡಿಲಿಕ್ಕೆ ಇರ್ತೈತಿ. ಹಾಗೂ SC/ST ಅಭ್ಯರ್ಥಿಗಳಿಗೆ 40 ವರ್ಷಗಳ ತನಕ ನಡಿತೈತಿ. ಓಕೆ, ಆಯ್ಕೆ ವಿಧಾನವನ್ನು ನೋಡೋದಾದ್ರೆ ಆಯ್ಕೆ ವಿಧಾನ, ಈ ಹುದ್ದೆಗಳಿಗೆ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ಬದಲಿಗೆ ಈ ಕೆಳಗಿನ ಹಂತಗಳ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಏನಂತಂದ್ರೆ ಮೆರಿಟ್ ಪಟ್ಟಿ, SSLC ಮಾರ್ಕ್ಸ್ ಬೇಸ್ಡ್ ಏನು ಮಾಡ್ತಾರೆ, ಸೆಲೆಕ್ಷನ್ ಮಾಡ್ಕೋತಾರೆ. ಅಭ್ಯರ್ಥಿಗಳು 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಜ್ಯೇಷ್ಠತೆಯ ಮೆರಿಟ್ ಆಧಾರದ ಮೇಲೆ ಪ್ರಕಟಿತ ಹುದ್ದೆಗಳಿಗೆ ಅನುಗುಣವಾಗಿ ಸಾಮಾನ್ಯವಾಗಿ 1:5 ಅಂತಂದರೆ 5 ಪೋಸ್ಟ್ ಬಂದಿದ್ದವಪ್ಪ ಅಂತಂದ್ರೆ 5 ಜನಕ್ಕೆ 1 ಪೋಸ್ಟನ್ನು ಸೀಮಿತವಾಗಿ ಮಾಡಿ ಕಾಲ್ಫಾರ್ಮ್ ಮಾಡ್ತಾರೆ. ಯಾಕಂತ ನೆಕ್ಸ್ಟ್ ಮೆಡಿಕಲ್ ಫಿಸಿಕಲ್ ಇರ್ತೈತಲ್ಲ. ಸಹನ ಶಕ್ತಿಗೆ ಪರಿಸ್ಥಿತಿ ಇಲ್ಲಿನ ಲಿಸ್ಟನ್ನು ರೆಡಿ ಮಾಡ್ತಾರೆ. ಅಂದರೆ ಫಿಸಿಕಲ್ ಟೆಸ್ಟನ್ನು ನೋಡೋದಾದ್ರೆ ವಿದ್ಯುತ್ ಕಂಬ ಹತ್ತುವುದು, 8 ಮೀಟರ್ ಎತ್ತರದ ಕಂಬವನ್ನು ಕಡ್ಡಾಯವಾಗಿ ಹತ್ತಲೇಬೇಕು. ಓಕೆ, 100 ಮೀಟರ್ ಓಟ ಅಂದರೆ 14 ಸೆಕೆಂಡ್ಗಳಲ್ಲಿ ಏನು ಮಾಡಬೇಕು, ಪೂರ್ಣ ಮಾಡಬೇಕು 100 ಮೀಟರ್ ಓಟನ. ದೈಹಿಕ ಕಸರತ್ತು 1 ನಿಮಿಷದಲ್ಲಿ 50 ಬಾರಿ ಮಾಡಬೇಕು. ಗುಂಡು ಎಸೆತ 12 ಪೌಂಡ್ ಇರ್ತೈತಿ. 8 ಮೀಟರ್ ದೂರ ಎಸೆಯಬೇಕು. 3 ಅವಕಾಶಗಳು ಇರ್ತಾವೆ. 800 ಮೀಟರ್ ಓಟ 3 ನಿಮಿಷಗಳಲ್ಲಿ ಕ್ರಮಿಸಬೇಕು. ಓಕೆ, 100 ಮೀಟರ್ 14 ಸೆಕೆಂಡ. ನೆಕ್ಸ್ಟ್ 800 ಮೀಟರ್ 3 ನಿಮಿಷಗಳ ಕಾಲ ಅವಕಾಶ ಇರ್ತೈತಿ. ದಾಖಲಾತಿಗಳ ಪರಿಶೀಲನೆ ನೋಡೋದಾದರೆ ಮತ್ತು ಮೆಡಿಕಲ್ ಎಕ್ಸಾಮ್ ಬಗ್ಗೆ ನೋಡೋದಾದರೆ ಸಹನ ಶಕ್ತಿ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳು ಮೂಲ ದಾಖಲೆಗಳನ್ನು SSLC ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರವನ್ನು ಇತ್ಯಾದಿ ಏನೇನು ಹೇಳ್ತಾರಲ್ಲ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅಂತಿಮ ಆಯ್ಕೆ ಅದನ್ನೆಲ್ಲ ನೋಡಿಕೊಂಡು ಅಂತಿಮ ಆಯ್ಕೆ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಆಮೇಲೆ ನಿಮಗಿರೋದು ತಲೆಯಾಗ ಎಷ್ಟು ಸ್ಯಾಲ್ರಿ ಇರ್ತೈತಿ. ಸ್ಯಾಲ್ರಿ ಬಗ್ಗೆ ನೋಡೋದಾತಂದ್ರೆ ಎಲ್ಲರೂ ತಲೆ ಕೆಡಿಸ್ಕೊಳ್ಳೋದು ಸ್ಯಾಲ್ರಿ. 3 ವರ್ಷದ ತನಕ ಎಷ್ಟೆಷ್ಟು ಸ್ಯಾಲ್ರಿ ಇರ್ತೈತಿ ಅಂತ ನೋಡೋಣ. 1ನೇ ವರ್ಷ ಎಷ್ಟಿರ್ತೈತಪ್ಪ ಅಂತಂದ್ರೆ ನೀವು ಜಾಯಿನ್ ಆಗಿ ತರಬೇತಿ ಮಾಡ್ತಿರ್ತಲ್ಲ, ಅವಾಗ ಎಷ್ಟಿರ್ತೈತಪ್ಪ ಅಂತಂದ್ರೆ 17,000 ಪ್ರತಿ ತಿಂಗಳು. ನೆಕ್ಸ್ಟು 2ನೇ ವರ್ಷ 19,000, 3ನೇ ವರ್ಷ 21,000. ಈ ರೀತಿ ಇರ್ತಾವೆ. ನೆಕ್ಸ್ಟ್ ಕಾಯಂ ಆದ ನಂತರ ಟ್ರೈನಿಂಗ್ ಮುಗಿದ್ಮೇಲೆ ಕಾಯಂ ಆದ ನಂತರ ಏನು ಮಾಡ್ತಾರೆ, 3 ವರ್ಷಗಳ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಏನು ಮಾಡ್ತಾರೆ, ನಿಯಮಾನುಸಾರ ಕಾಯಂ ನೌಕರರಿಗಾಗಿ ನೇಮಕೊಂಡ ಎಷ್ಟು ಕೊಡ್ತಾರೆ, 28,500ದಿಂದ 63,000 ತನಕ ವೇತನ ಶ್ರೇಣಿ ಹಾಗೂ ಸರ್ಕಾರ ಇತರೆ ಭತ್ಯೆಗಳು, DA, HRA, ಮೆಡಿಕಲ್ ಅಲವೆನ್ಸ. ಇನ್ನು ಒಟ್ಟು ಟೋಟಲಾಗಿ ಒಂದು 70,000 ತನಕ ನಿಮ್ಗೆ ಇಲ್ಲಿ ಸ್ಯಾಲ್ರಿ ಬರ್ಬೋದು. ಓಕೆ, ಸ್ಯಾಲ್ರಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋಬೋದು. ನೆಕ್ಸ್ಟು ಇಲ್ಲಪ್ಪ ನಮ್ಗೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಆದರೆ ಸಾಕು ಅನ್ನೋರು ಕೂಡ ಇಲ್ಲಿ ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು. ಯಾವುದೇ ರೀತಿ ಇದನ್ನು ಮಾಡ್ಕೋಬೇಡ್ರಿ. ಫಿಸಿಕಲ್ ಟೆಸ್ಟಿಗೆ ಒಟ್ಟು ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ 93+ ಇತ್ತಂದ್ರೆ ನೀವು ಫಿಸಿಕಲಾಗಿ ರೆಡಿ ಆಕೈತ್ರಿ. ಯಾಕಂತಂದ್ರೆ ಇಲ್ಲಿ ಕೋವಿಡ್ ಬ್ಯಾಚಿಗೆ ಅಂಜೋದು ಎಲ್ಲರೂ ಕಾಯಂ. ಯಾಕಂದ್ರೆ ಕೋವಿಡ್ ಬ್ಯಾಚ್ನವ್ರದ್ದು ಪರ್ಸೆಂಟೇಜ್ ಜಾಸ್ತಿ ಆಗೈತಿ. ಅವ್ರು ಇನ್ನೂ ಖಾಲಿ ಆಗೋ ತನಕ
ಸೊ ನಿಮ್ಮಂಥವ್ರು ಏನು ಮಾಡಬೇಕು, ಸುಮ್ಮಕೊಂಡಿರ್ಬೇಕು, ಹೋಗ್ರಪ್ಪ ಅಂತೇಳಿ ಸುಮ್ಮಕೊಂಡ್ರದಾಗೈತಿ, ಏನು ಮಾಡಕ್ಕೆ ಬರವತ್ತ. ಸೊ ಇಲ್ಲಿ ನೋಡ್ರಿ ಊರಾನ ಮಂದಿ ಇವು ಏನು ಮಾಡ್ತಾನೆ ಅನ್ನೋದು ಬಿಡುವಾತು. ಸೊ ಊರಾಗಿನ ಮಂದಿ ನಮ್ಮ ಕಷ್ಟ ನಮ್ಗೆ ಗೊತ್ತಾ, ಅವ್ರ ಕಷ್ಟ ಅವ್ರಿಗೆ ಗೊತ್ತಾ. ಹೊಲಕ್ಕೆ ಐತರು ನೋಡ್ದೆ ಇಟ್ಟು ಹೋಯ್ದು ಹೊಲಕ್ಕೆ ಐತದ ಅನ್ನೋದು ಮಂದಿ ಐತಿ. ಸೊ ಅದನ್ನ ತಲೆ ಕೆಡ್ಸ್ಕೊಬೇಡ್ರಿ. ಜೀವನ ಒಟ್ಟು ಸಾಗಿರೋ ಸಾಕು, ತಲೆ ಕೆಡ್ಸ್ಕೊಬೇಡ್ರಿ. ಹೆಂಗೋ ಇರಲಿ ಒಟ್ಟು ಜೀವನ ಸಾಗಲಿ. ಓಕೆ, ಸ್ಯಾಲ್ರಿ ಬಗ್ಗೆ ನೋಡ್ಕೊಂಡು ಹಾಕೊಡ್ರಿ. ಮತ್ತು ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಎಲ್ಲಿ ಹಾಕ್ತೀರಿ ನೋಡಿರಿ ಪ್ರೀವಿಯಸ್ ಇಯರ್ ಕಟಪ್ ಎಲ್ಲಿ ಕಡಿಮೆ ಇರ್ತೈತಿ. ಸೊ ಅದು ಬೇಕಾದ್ರೆ ನಾನು ವೀಡಿಯೋ ಮಾಡಿ ಹಾಕ್ತಾನೆ. ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಿಂದ ಭೇಟಿ